ನಾಗರ ಪಂಚಮಿ ಹಿನ್ನೆಲೆ ಇವತ್ತು ಹಲವು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥ ಕೆಲಸಗಳಾಗ್ತಿದೆ. ನಾಗದೇವತೆಗಳಿಗೆ ಮತ್ತು ಹುತ್ತದ ಬಳಿ ಬಂದು ಜನ ಹಾಲೆರೆದು ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಕುರುಬರಹಳ್ಳಿ ಬಳಿ ಇರುವಂತಹ ಒಂದು ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಬಂದು ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕುರುಬರಹಳ್ಳಿ ಬಳಿ ಇರುವಂತಹ ಒಂದು ದೇವಸ್ಥಾನ, ಈ ಒಂದು ದೇವಸ್ಥಾನದಲ್ಲಿ ಈಗಾಗಲೇ ಬೆಳಗ್ಗಿಂದಲೂ ಕೂಡ ಸಾಕಷ್ಟು ಜನ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿರುವಂತಹ ನಾಗದೇವತೆಯ ಮೂರ್ತಿಗಳಿಗೆ ಮತ್ತು ನಾಗರ ಹುತ್ತಕ್ಕೆ ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಹಲವು ದೇವಸ್ಥಾನಗಳಲ್ಲೂ ಕೂಡ ಬೆಳಗ್ಗಿಂದಲೂ ಕೂಡ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪುರಾತನ ಕಾಲದಿಂದಲೂ ಕೂಡ ಒಂದು ಹಿಂದೂಗಳ ನಂಬಿಕೆಯ ಪ್ರಕಾರ ಈ ಒಂದು ನಾಗದೇವತೆಯ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವಂಥ ಕೆಲಸ ಇದು. ಅಂದರೆ ಬದುಕಿರುವ ದೇವರಂತಲೇ ಕರೆಸಿಕೊಳ್ಳುವಂಥ ನಾಗಪ್ಪನಿಗೆ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಜನ ಮಾಡ್ತಾರೆ. ಹಾಲೆರೆದು ತಮ್ಮ ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ವಿಶೇಷವಾಗಿ ಇವತ್ತಿನ ದಿನದಂದು ಕುಟುಂಬದ ಸಮೇತ, ಅದರಲ್ಲೂ ಕೂಡ ಅಣ್ಣ ತಂಗಿ ಹೋಗಿ ಹಾಲೆರೆದರೆ ಯಾವುದೇ ದೋಷ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಇದು ಗಂಗಮ್ಮ ಪಾತಾಳ ಪಂಚ ನಾಗೇಂದ್ರ ಸ್ವಾಮಿ ದೇವಸ್ಥಾನದ ಬಳಿ ಇರುವಂಥ ಒಂದು ದೇವಸ್ಥಾನ. ಕುರುಬರಹಳ್ಳಿಯಲ್ಲಿ ಬರುವಂಥ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಬಂದು ಪೂಜೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣಪ್ಪ ನಿಮಗೆ ತೋರಿಸ್ತಿದ್ದಾರೆ. ಬೆಳಗ್ಗಿಂದಲೂ ಕೂಡ ಕುಟುಂಬ ಸಮೇತ ಬಂದು ಇಲ್ಲಿರುವಂಥ ದೇವರುಗಳಿಗೆ ಪೂಜೆ ಸಲ್ಲಿಸಿ ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗ್ಗಿಂದಲೂ ಕೂಡ ಇದೇ ರೀತಿಯಾಗಿ ಹಬ್ಬ ಆಚರಣೆಯಲ್ಲಿ ಜನ ತೊಡಗಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಇವತ್ತು ನಾಗರ ಪಂಚಮಿ ಹಬ್ಬದಲ್ಲಿ ಜನ ಮುಂದಾಗಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಸಲ್ಲಿಕೆ ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಗರ ಪಂಚಮಿ ಹಿನ್ನೆಲೆ ಇವತ್ತು ಹಲವು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥ ಕೆಲಸಗಳಾಗ್ತಿದೆ. ನಾಗದೇವತೆಗಳಿಗೆ ಮತ್ತು ಹುತ್ತದ ಬಳಿ ಬಂದು ಜನ ಹಾಲೆರೆದು ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಕುರುಬರಹಳ್ಳಿ ಬಳಿ ಇರುವಂತಹ ಒಂದು ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಬಂದು ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕುರುಬರಹಳ್ಳಿ ಬಳಿ ಇರುವಂತಹ ಒಂದು ದೇವಸ್ಥಾನ, ಈ ಒಂದು ದೇವಸ್ಥಾನದಲ್ಲಿ ಈಗಾಗಲೇ ಬೆಳಗ್ಗಿಂದಲೂ ಕೂಡ ಸಾಕಷ್ಟು ಜನ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿರುವಂತಹ ನಾಗದೇವತೆಯ ಮೂರ್ತಿಗಳಿಗೆ ಮತ್ತು ನಾಗರ ಹುತ್ತಕ್ಕೆ ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಹಲವು ದೇವಸ್ಥಾನಗಳಲ್ಲೂ ಕೂಡ ಬೆಳಗ್ಗಿಂದಲೂ ಕೂಡ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪುರಾತನ ಕಾಲದಿಂದಲೂ ಕೂಡ ಒಂದು ಹಿಂದೂಗಳ ನಂಬಿಕೆಯ ಪ್ರಕಾರ ಈ ಒಂದು ನಾಗದೇವತೆಯ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವಂಥ ಕೆಲಸ ಇದು. ಅಂದರೆ ಬದುಕಿರುವ ದೇವರಂತಲೇ ಕರೆಸಿಕೊಳ್ಳುವಂಥ ನಾಗಪ್ಪನಿಗೆ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಜನ ಮಾಡ್ತಾರೆ. ಹಾಲೆರೆದು ತಮ್ಮ ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ವಿಶೇಷವಾಗಿ ಇವತ್ತಿನ ದಿನದಂದು ಕುಟುಂಬದ ಸಮೇತ, ಅದರಲ್ಲೂ ಕೂಡ ಅಣ್ಣ ತಂಗಿ ಹೋಗಿ ಹಾಲೆರೆದರೆ ಯಾವುದೇ ದೋಷ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಇದು ಗಂಗಮ್ಮ ಪಾತಾಳ ಪಂಚ ನಾಗೇಂದ್ರ ಸ್ವಾಮಿ ದೇವಸ್ಥಾನದ ಬಳಿ ಇರುವಂಥ ಒಂದು ದೇವಸ್ಥಾನ. ಕುರುಬರಹಳ್ಳಿಯಲ್ಲಿ ಬರುವಂಥ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಬಂದು ಪೂಜೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣಪ್ಪ ನಿಮಗೆ ತೋರಿಸ್ತಿದ್ದಾರೆ. ಬೆಳಗ್ಗಿಂದಲೂ ಕೂಡ ಕುಟುಂಬ ಸಮೇತ ಬಂದು ಇಲ್ಲಿರುವಂಥ ದೇವರುಗಳಿಗೆ ಪೂಜೆ ಸಲ್ಲಿಸಿ ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗ್ಗಿಂದಲೂ ಕೂಡ ಇದೇ ರೀತಿಯಾಗಿ ಹಬ್ಬ ಆಚರಣೆಯಲ್ಲಿ ಜನ ತೊಡಗಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಇವತ್ತು ನಾಗರ ಪಂಚಮಿ ಹಬ್ಬದಲ್ಲಿ ಜನ ಮುಂದಾಗಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಸಲ್ಲಿಕೆ ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಗರ ಪಂಚಮಿ ಹಿನ್ನೆಲೆ ಇವತ್ತು ಹಲವು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥ ಕೆಲಸಗಳಾಗ್ತಿದೆ. ನಾಗದೇವತೆಗಳಿಗೆ ಮತ್ತು ಹುತ್ತದ ಬಳಿ ಬಂದು ಜನ ಹಾಲೆರೆದು ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಕುರುಬರಹಳ್ಳಿ ಬಳಿ ಇರುವಂತಹ ಒಂದು ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಬಂದು ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕುರುಬರಹಳ್ಳಿ ಬಳಿ ಇರುವಂತಹ ಒಂದು ದೇವಸ್ಥಾನ, ಈ ಒಂದು ದೇವಸ್ಥಾನದಲ್ಲಿ ಈಗಾಗಲೇ ಬೆಳಗ್ಗಿಂದಲೂ ಕೂಡ ಸಾಕಷ್ಟು ಜನ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿರುವಂತಹ ನಾಗದೇವತೆಯ ಮೂರ್ತಿಗಳಿಗೆ ಮತ್ತು ನಾಗರ ಹುತ್ತಕ್ಕೆ ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಹಲವು ದೇವಸ್ಥಾನಗಳಲ್ಲೂ ಕೂಡ ಬೆಳಗ್ಗಿಂದಲೂ ಕೂಡ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪುರಾತನ ಕಾಲದಿಂದಲೂ ಕೂಡ ಒಂದು ಹಿಂದೂಗಳ ನಂಬಿಕೆಯ ಪ್ರಕಾರ ಈ ಒಂದು ನಾಗದೇವತೆಯ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವಂಥ ಕೆಲಸ ಇದು. ಅಂದರೆ ಬದುಕಿರುವ ದೇವರಂತಲೇ ಕರೆಸಿಕೊಳ್ಳುವಂಥ ನಾಗಪ್ಪನಿಗೆ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಜನ ಮಾಡ್ತಾರೆ. ಹಾಲೆರೆದು ತಮ್ಮ ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ವಿಶೇಷವಾಗಿ ಇವತ್ತಿನ ದಿನದಂದು ಕುಟುಂಬದ ಸಮೇತ, ಅದರಲ್ಲೂ ಕೂಡ ಅಣ್ಣ ತಂಗಿ ಹೋಗಿ ಹಾಲೆರೆದರೆ ಯಾವುದೇ ದೋಷ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಇದು ಗಂಗಮ್ಮ ಪಾತಾಳ ಪಂಚ ನಾಗೇಂದ್ರ ಸ್ವಾಮಿ ದೇವಸ್ಥಾನದ ಬಳಿ ಇರುವಂಥ ಒಂದು ದೇವಸ್ಥಾನ.
ಕುರುಬ್ರಳ್ಳಿಯಲ್ಲಿ ಬರುವಂಥ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಬಂದು ಪೂಜೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣಪ್ಪ ನಿಮಗೆ ತೋರಿಸ್ತಿದ್ದಾರೆ. ಬೆಳಗ್ಗಿಂದಲೂ ಕೂಡ ಕುಟುಂಬ ಸಮೇತ ಬಂದು ಇಲ್ಲಿರುವಂಥ ದೇವರುಗಳಿಗೆ ಪೂಜೆ ಸಲ್ಲಿಸಿ ಹಾಲೆರೆದು ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗ್ಗಿಂದಲೂ ಕೂಡ ಇದೇ ರೀತಿಯಾಗಿ ಹಬ್ಬ ಆಚರಣೆಯಲ್ಲಿ ಜನ ತೊಡಗಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಇವತ್ತು ನಾಗರ ಪಂಚಮಿ ಹಬ್ಬದಲ್ಲಿ ಜನ ಮುಂದಾಗಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಸಲ್ಲಿಕೆ ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಗರ ಪಂಚಮಿ ಹಿನ್ನೆಲೆ ಇವತ್ತು ಹಲವು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥ ಕೆಲಸಗಳಾಗ್ತಿದೆ. ನಾಗದೇವತೆಗಳಿಗೆ ಮತ್ತು ಹುತ್ತದ ಬಳಿ ಬಂದು ಜನ ಹಾಲೆರೆದು ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಕುರುಬರಹಳ್ಳಿ ಬಳಿ ಇರುವಂತಹ ಒಂದು ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಬಂದು ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕುರುಬರಹಳ್ಳಿ ಬಳಿ ಇರುವಂತಹ ಒಂದು ದೇವಸ್ಥಾನ, ಈ ಒಂದು ದೇವಸ್ಥಾನದಲ್ಲಿ ಈಗಾಗಲೇ ಬೆಳಗ್ಗಿಂದಲೂ ಕೂಡ ಸಾಕಷ್ಟು ಜನ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿರುವಂತಹ ನಾಗದೇವತೆಯ ಮೂರ್ತಿಗಳಿಗೆ ಮತ್ತು ನಾಗರ ಹುತ್ತಕ್ಕೆ ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಹಲವು ದೇವಸ್ಥಾನಗಳಲ್ಲೂ ಕೂಡ ಬೆಳಗ್ಗಿಂದಲೂ ಕೂಡ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪುರಾತನ ಕಾಲದಿಂದಲೂ ಕೂಡ ಒಂದು ಹಿಂದೂಗಳ ನಂಬಿಕೆಯ ಪ್ರಕಾರ ಈ ಒಂದು ನಾಗದೇವತೆಯ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವಂಥ ಕೆಲಸ ಇದು. ಅಂದರೆ ಬದುಕಿರುವ ದೇವರಂತಲೇ ಕರೆಸಿಕೊಳ್ಳುವಂಥ ನಾಗಪ್ಪನಿಗೆ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಜನ ಮಾಡ್ತಾರೆ. ಹಾಲೆರೆದು ತಮ್ಮ ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ವಿಶೇಷವಾಗಿ ಇವತ್ತಿನ ದಿನದಂದು ಕುಟುಂಬದ ಸಮೇತ, ಅದರಲ್ಲೂ ಕೂಡ ಅಣ್ಣ ತಂಗಿ ಹೋಗಿ ಹಾಲೆರೆದರೆ ಯಾವುದೇ ದೋಷ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಇದು ಗಂಗಮ್ಮ ಪಾತಾಳ ಪಂಚ ನಾಗೇಂದ್ರ ಸ್ವಾಮಿ ದೇವಸ್ಥಾನದ ಬಳಿ ಇರುವಂಥ ಒಂದು ದೇವಸ್ಥಾನ. ಕುರುಬ್ರಳ್ಳಿಯಲ್ಲಿ ಬರುವಂಥ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಬಂದು ಪೂಜೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣಪ್ಪ ನಿಮಗೆ ತೋರಿಸ್ತಿದ್ದಾರೆ. ಬೆಳಗ್ಗಿಂದಲೂ ಕೂಡ ಕುಟುಂಬ ಸಮೇತ ಬಂದು ಇಲ್ಲಿರುವಂಥ ದೇವರುಗಳಿಗೆ ಪೂಜೆ ಸಲ್ಲಿಸಿ ಹಾಲೆರೆದು ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗ್ಗಿಂದಲೂ ಕೂಡ ಇದೇ ರೀತಿಯಾಗಿ ಹಬ್ಬ ಆಚರಣೆಯಲ್ಲಿ ಜನ ತೊಡಗಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಇವತ್ತು ನಾಗರ ಪಂಚಮಿ ಹಬ್ಬದಲ್ಲಿ ಜನ ಮುಂದಾಗಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಸಲ್ಲಿಕೆ ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಗರ ಪಂಚಮಿ ಹಿನ್ನೆಲೆ ಇವತ್ತು ಹಲವು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥ ಕೆಲಸಗಳಾಗ್ತಿದೆ. ನಾಗದೇವತೆಗಳಿಗೆ ಮತ್ತು ಹುತ್ತದ ಬಳಿ ಬಂದು ಜನ ಹಾಲೆರೆದು ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಕುರುಬರಹಳ್ಳಿ ಬಳಿ ಇರುವಂತಹ ಒಂದು ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಬಂದು ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕುರುಬರಹಳ್ಳಿ ಬಳಿ ಇರುವಂತಹ ಒಂದು ದೇವಸ್ಥಾನ, ಈ ಒಂದು ದೇವಸ್ಥಾನದಲ್ಲಿ ಈಗಾಗಲೇ ಬೆಳಗ್ಗಿಂದಲೂ ಕೂಡ ಸಾಕಷ್ಟು ಜನ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿರುವಂತಹ ನಾಗದೇವತೆಯ ಮೂರ್ತಿಗಳಿಗೆ ಮತ್ತು ನಾಗರ ಹುತ್ತಕ್ಕೆ ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಹಲವು ದೇವಸ್ಥಾನಗಳಲ್ಲೂ ಕೂಡ ಬೆಳಗ್ಗಿಂದಲೂ ಕೂಡ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪುರಾತನ ಕಾಲದಿಂದಲೂ ಕೂಡ ಒಂದು ಹಿಂದೂಗಳ ನಂಬಿಕೆಯ ಪ್ರಕಾರ ಈ ಒಂದು ನಾಗದೇವತೆಯ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವಂಥ ಕೆಲಸ ಇದು. ಅಂದರೆ ಬದುಕಿರುವ ದೇವರಂತಲೇ ಕರೆಸಿಕೊಳ್ಳುವಂಥ ನಾಗಪ್ಪನಿಗೆ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಜನ ಮಾಡ್ತಾರೆ. ಹಾಲೆರೆದು ತಮ್ಮ ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ವಿಶೇಷವಾಗಿ ಇವತ್ತಿನ ದಿನದಂದು ಕುಟುಂಬದ ಸಮೇತ, ಅದರಲ್ಲೂ ಕೂಡ ಅಣ್ಣ ತಂಗಿ ಹೋಗಿ ಹಾಲೆರೆದರೆ ಯಾವುದೇ ದೋಷ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಇದು ಗಂಗಮ್ಮ ಪಾತಾಳ ಪಂಚ ನಾಗೇಂದ್ರ ಸ್ವಾಮಿ ದೇವಸ್ಥಾನದ ಬಳಿ ಇರುವಂಥ ಒಂದು ದೇವಸ್ಥಾನ. ಕುರುಬ್ರಳ್ಳಿಯಲ್ಲಿ ಬರುವಂಥ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಬಂದು ಪೂಜೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣಪ್ಪ ನಿಮಗೆ ತೋರಿಸ್ತಿದ್ದಾರೆ. ಬೆಳಗ್ಗಿಂದಲೂ ಕೂಡ ಕುಟುಂಬ ಸಮೇತ ಬಂದು ಇಲ್ಲಿರುವಂಥ ದೇವರುಗಳಿಗೆ ಪೂಜೆ ಸಲ್ಲಿಸಿ ಹಾಲೆರೆದು ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗ್ಗಿಂದಲೂ ಕೂಡ ಇದೇ ರೀತಿಯಾಗಿ ಹಬ್ಬ ಆಚರಣೆಯಲ್ಲಿ ಜನ ತೊಡಗಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಇವತ್ತು ನಾಗರ ಪಂಚಮಿ ಹಬ್ಬದಲ್ಲಿ ಜನ ಮುಂದಾಗಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಸಲ್ಲಿಕೆ ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.